ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ. ಈ 3 ದಿನ ವಿಡಿಯೋ ಹಾಕಕ್ಕಾಗಿರ್ಲಿಲ್ಲ, ಕಾರಣಾಂತರಗಳಿಂದ ವಿಡಿಯೋ ಹಾಕಕ್ಕಾಗಿಲ್ಲ. ಯಾರು ಕೂಡ ಬೇಜಾರ್ ಮಾಡ್ಕೋಬಿಡಿ, ಯಾಕೆಂದ್ರೆ ನನ್ನ ಸೀರಿಯಲ್ ನ ನೋಡೇ ನೀವೆಲ್ಲಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು, ನನ್ನ ಒಂದು ವಾಯ್ಸ್ ಕೇಳಿಸ್ಕೊಂಡೆ ನೀವೆಲ್ಲ ನನ್ನ ಲೈಕ್ ಮಾಡೋದು ಕೂಡ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಸ್ವಲ್ಪ ಕೆಲಸಗಳು ಬಿಸಿ, ಹಾಗಾಗಿ ಸ್ವಲ್ಪ ಸೀರಿಯಲ್ ಹಾಕಕ್ಕಾಗ್ತಿಲ್ಲ. ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಓಕೆನಾ? ಸೊ ಇನ್ನು ಇಲ್ಲಿ ರತಿಗೂನು ಮದನ್ಗೆ ಈ ರೀತಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಕ್ರಿಯೇಟ್ ಆಗೋಗಿದೆ. ಪ್ರಾಬ್ಲಮ್ ಅನ್ನೋದು ಶಾಂತಿ ಮನೆಗೆ ಬಂದ್ ಕುಂತಿದೆ ಇಲ್ಲಿ. ಅದರಲ್ಲಿ ರೋಹಿಣಿ ಮನೋಜ್ ಕೂಡ ಸಿಗಾಕೊಂಡ್ ಆಗಿದೆ. ಅದೇನು ಅಂತಂದ್ರೆ ನೀವು ಇಂದಿನ ಸಂಚಿಕೆಗಳಲ್ಲಿ ಎಲ್ಲ ನೋಡಿರ್ತೀರಾ. ಸೊ ಹೋಗಿ ಲಂಚ ಕೊಡಕ್ಕೆ ಅಂತ ಹೋಗಿರ್ತಾರೆ, ಅವಳ ಅಬಾರ್ಷನ್ ಮಾಡಿಸಿ ಅಂತ ಕೂಡ ಹೇಳಕ್ ಹೋಗಿರ್ತಾರೆ ಈ ಮನೋಜನನು. ರೋಹಿಣಿ ಹೋಗ್ಬಿಟ್ಟು ಯಾರೋ ಮಾತು ಕೇಳ್ಕೊಂಡು. ಸೊ ಇನ್ನ ಇಲ್ಲಿ ಶಾಂತಿ ಡಿಮ್ಯಾಂಡ್ ಮಾಡಿದಾಳೆ, ನೋಡು ನೀವು ಲಂಚ ಕೊಡಕ್ ಹೋಗಿದ್ದೀರಲ್ವಾ, ಅವಳ ಅಬೋರ್ಟ್ ಮಾಡಿಸಿ ಅಂತ ಹೇಳೋ ಅವಶ್ಯಕತೆ ಏನಿತ್ತು ನಿಮ್ಗೆ? ಹೋಗಿ ಮತ್ತೆ ನೀವು ಹೋಗಿ ಬಿಟ್ಟು ಇವಾಗ ಒಂದ್ ಕೆಲಸ ಮಾಡಿ, 10 ಲಕ್ಷ ರೂಪಾಯಿ ಬಂದು ನಮ್ಗೆ ಲಂಚ ಕೊಡಿ ಅಂತೇಳಿ ಇಲ್ಲಿ ಕಸ್ತೂರಿ ಮನೆಗೆ ಬಂದು ಡಿಮ್ಯಾಂಡ್ ಮಾಡಿದಾರೆ ಅವರು. ಈಗ ಹೋಗಿ ನೀವು 10 ಲಕ್ಷ ರೂಪಾಯಿ ಅಮೌಂಟ್ ನ ಕೊಡ್ಬೇಕು ಅಂತೇಳಿ ಶಾಂತಿ ಡಿಮ್ಯಾಂಡ್ ಮಾಡಿ ರೋಹಿಣಿ ಮೇಲೆ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಸೊ ಇಲ್ಲಿ ಒಂದ್ ಕಡೆಯಿಂದ ಇವ್ರು ಇದ್ಕೊಂಡು, ಲೇ ಶಾಂತಿ, ನಿನ್ಗೆ ಬಾಡಿಗೆ ಕೊಟ್ಟಿದ್ದೀನಿ ಕಣೆ, ಬಂದು ಡ್ಯಾನ್ಸ್ ಕ್ಲಾಸ್ ನಡೆಸ್ಕೊಡು ಅಂತ. ಸಾರಿ, ಬಾಡಿಗೆ ಕೊಟ್ಟಿಲ್ಲ ಕಣೆ, ಸುಮ್ನೆ ನಮ್ಮ ಫ್ರೆಂಡು ಅಂತ ಒಂದ್ ಮನೆನೇ ಕೊಟ್ಟಿದ್ದೀನಿ ಅಷ್ಟೇ, ನನ್ ಮೇಲ್ ಮಾತ್ರ ಹಾಕ್ಬಿಡ ಕಣೆ ಅಂತೇಳಿ ಕಸ್ತೂರಿ ಅವರು ಬೇಡ್ಕೊಳ್ತಾ ಇರ್ತಾರೆ. ಅಯ್ಯೋ ನಿನ್ ಮೇಲೆ ಯಾರೇ ಹಾಕಿದ್ರು, ಇವಾಗ ಸುಮ್ನೆ ಇರೇ ನೀನು, ಅವಳಿಗೆ ಮೇಲೆ ಹಾಕಿರೋದ್ ನಾನು ಅಂತ ಶಾಂತಿ ಹೇಳ್ತಾಳೆ. ಸೊ ಇಲ್ಲಿ ಒಂದ್ ಕಡೆ ನಮ್ಮ ಮನೋಜ್ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡು ಬಂದು ಅಳ್ತಾ ಇರ್ತಾನೆ, ಸೀರಿಯಸ್ ಆಗಿ ಹೇಳ್ತಾ ಇರ್ತಾನೆ. ಅಯ್ಯೋ ನಾನು ಎಲ್ಲಪ್ಪ ತರ್ಲಿ 10 ಲಕ್ಷ, ನಾನು ಹೆಂಗಪ್ಪ ಕೊಡ್ಲಿ, ನನ್ನ ಹೆಂಡತಿಗೆ ಈ ರೀತಿ ಡಿಮ್ಯಾಂಡ್ ಮಾಡಿದಾರೆ ಅಂತ ಹೇಳಿ ಹೆಂಡತಿ ಪರವಾಗಿ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದ್ ಕಡೆ ರವೀನ್ ಸೂರ್ಯ ಬಂದ್ಬಿಟ್ಟು ಕಾಲ್ ಎಳಿತಾ ಇರ್ತಾರೆ. ಅಲ್ರೋ, ನನ್ ಸೀರಿಯಸ್ ಆಗಿ ಕಣ್ಣೀರ್ ಆಗ್ತಾ ಇದ್ರೆ ಯಾಕ್ರೋ ಈ ರೀತಿ ಕಾಲ್ ಎಳಿತಾ ಇದ್ದೀರಾ ಅಂತ ಅಂದಾಗ ಸೂರ್ಯ ಇದ್ಕೊಂಡು, ನೀನು ಸೀರಿಯಸ್ ಆಗಿ ಕಣ್ಣೀರ್ ಆಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ರವಿ ಇದ್ಕೊಂಡು, ಹೌದು ಕಣೋ ಸೂರ್ಯ, ಅವನು ಸೀರಿಯಸ್ ಆಗಿ ಕಣ್ಣೀರ್ ಆಗ್ತಿದ್ದಾನೆ ಕಣೋ ಅಂತ ಹೇಳ್ಬಿಟ್ಟು ಇಬ್ರು ನಗಾಡ್ತಾ ಇರ್ತಾರೆ. ಸೊ ಏನಪ್ಪಾ ನಮ್ಮಿಂದ ಹೆಲ್ಪ್ ಆಗ್ಬೇಕು ನಿನ್ಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ರವಿ ಹತ್ರ ಹೋಗ್ಬಿಟ್ಟು ನೈಸ್ ಹೊಡ್ಬಿಟ್ಟು, ಏ ರವಿಗ ಒಂದ್ ಕೆಲ್ಸ ಮಾಡು, ನನ್ಗೆ ನಿಮ್ ಮಾವನ ಹತ್ರ ಬೇಜಾನ್ ದುಡ್ಡಿದೆ, ಒಂದು 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಬಂದ್ ಕೊಟ್ಬಿಡು ಪ್ಲೀಸ್ ಕಣೋ ಅಂತ ಹೇಳಿ ಕೇಳಿದಾಗ ರವಿ ಇಟ್ಕೊಂಡು, ಏಯ್ ತೆಗಿಯ ಕೈ ಫಸ್ಟ್, ಎತ್ತಲೋ ಫಸ್ಟ್ ಕೈನ, ಏನೋ ನೀನ್ ಈ ರೀತಿ ಕೇಳ್ತಾ ಇದೆಯಲ್ಲೋ, ನನ್ನ ಕಷ್ಟಕ್ಕೆ ನನ್ನ ಮಾವರ್ನ 10 ಲಕ್ಷ ಕೊಡು ಅಂತ ನಾನು ಯಾವತ್ತೂ ಕೇಳಲ್ಲ, 10 ರೂಪಾಯಿನೂ ನಾನು ಸಹಾಯ ಕೇಳಲ್ಲ. ಅಂತದ್ರಲ್ಲಿ ನಿನಗೆ ನಾನು 10 ಲಕ್ಷ ತಂದು ಕೊಡ್ತೀನಿ ಅಂತ ಹೇಗ ಅನ್ಕೊಂಡೆ ಮನೋಜ ನೀನು? ತೆಗಿಯೋ ಫಸ್ಟ್ ಅಂತೇಳಿ ಬೇಜಾರ್ ಮಾಡ್ಕೊಂಡು ಬೈದ್ ಬಿಡ್ತಾನೆ. ಮತ್ತೆ ಏನ್ ಲೋ ಮಾಡೋದ್ ಇವಾಗ ಅಂತೇಳಿ ಮತ್ತೆ ಸೂರ್ಯನ ಹತ್ರ ಹೋಗ್ತಾನೆ ರಿಕ್ವೆಸ್ಟ್ ಮಾಡಕ್ಕೆ. ಸೂರ್ಯ ಪ್ಲೀಸ್ ಕಣೋ, ನೀನಾದ್ರೂ ಸಹಾಯ ಮಾಡು ಪ್ಲೀಸ್ ಕಣೋ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಸೂರ್ಯ ಇಟ್ಕೊಂಡು, ನಿನಗೆ ನಾನ್ ಸಹಾಯ ಮಾಡದ ನಿನ್ನಂತನ್ಗೆ? ಇಲ್ಲ ಕಣೋ ನಾನ್ ಮಾಡೋದಿಲ್ಲ ಅಂದಾಗ, ಅಲೋ ಪ್ಲೀಸ್ ಕಣೋ, ನಿಮ್ ಪ್ರೀತಿಯ ಅಣ್ಣ ಕಣೋ ಪ್ಲೀಸ್ ಕಣೋ ಅಂದಾಗ, ಹಾಗಾದ್ರೆ ನೀನ್ ಆರಾಮಾಗಿ ಮಲ್ಕೋಬಿಡು, ನಿನ್ಗೋಸ್ಕರ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ಯಾ, ನಾನ್ ಸಹಾಯ ಮಾಡ್ತೀನಿ ಅಂತ ಸೂರ್ಯ ಒಪ್ಕೊಳ್ತಾನೆ. ಸೊ ಇಲ್ಲಿ ಒಂದ್ ಕಡೆ ಇವಳು ಅಷ್ಟೇ ರೋಹಿಣಿ ತುಂಬಾ ಫೀಲ್ ಮಾಡ್ಕೊಂಡು ಅಡ್ಗೆ ಮನೇಲಿ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಶ್ರುತಿನೂ ಇವ್ರು ಮೀನಾ ಇಬ್ರು ಬಂದ್ಬಿಟ್ಟು, ನೀವು ಅಳ್ತಾ ಇದ್ದೀರಾ, ಯಾಕೆ ಅಡ್ಗೆ ಮನೇಲಿ ನಿಂತ್ಕೊಂಡು ಅಳ್ತಾ ಇದ್ದೀರಾ ಅಂದಾಗ, ಇನ್ನೇನ್ ಮಾಡ್ಬೇಕಾಗುತ್ತೆ ಶ್ರುತಿ, ಈ ರೀತಿ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ದಾಗ, ನೀವ್ ಮಾಡಿದ್ ತಪ್ಪಲ್ವಾ ರೋಹಿಣಿ ಅಂತೇಳಿ ಶ್ರುತಿ ಕೇಳ್ತಾಳೆ. ಯಾಕಂದ್ರೆ ಅವಳು ಯಾವಾಗ್ಲೂ ತಪ್ಪು ಸರಿ ಬಗ್ಗೆನೆ ಮಾತಾಡ್ತಾ ಇರ್ತಾಳಲ್ವಾ, ನ್ಯಾಯವಾಗಿ ಮಾತಾಡ್ತಾಳ ಅವಳು. ಏನ್ ಮಾಡೋದು ಶ್ರುತಿ, ಅತ್ತೆನ ಕೋಪನ ತಣ್ಣಗ್ ಮಾಡ್ಬೇಕಂತ ಯಾವ್ದೇ ಆಗ್ಲಿ ವಹಿಸ್ಕೊಂಡು ಅತ್ತೆ ಸಪೋರ್ಟ್ ಆಗಿ ಮಾಡಕ್ ಹೋದ್ರೆ ಈ ರೀತಿ ಎಲ್ಲ ನಮ್ಗೆ ಬೆನ್ನಿ ಬಂದ್ ಸುಟ್ಕೊಳತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ನೀನು ಮಾಡೋದ್ ತಪ್ಪಲ್ಲ, ಆದ್ರೆ ನೀನ್ ಮಾಡ್ತಿರೋ ರೀತಿ ತಪ್ಪು ರೋಹಿಣಿ, ನೀನ್ ಈ ರೀತಿ ಎಲ್ಲ ಮಾಡ್ಬಾರ್ದು ಅಂತ ಶ್ರುತಿ ಅರ್ಥ ಮಾಡ್ಸಕ್ ಹೋಗ್ತಾಳೆ. ಸೊ ಆದ್ರೂ ಕೂಡ ನಾನು ಏನ್ ತಪ್ಪು ಮಾಡ್ದೆ ಅಂತ ಇವಾಗ ನನ್ ಮೇಲೆ ಈ ರೀತಿ ಎಲ್ಲ ಇದ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ, ನೀವ್ ಮಾಡಿದ್ ತಪ್ಪೇನಪ್ಪ, ಹೋಗಿ ಯಾರಾದ್ರೂ ಅಬಾರ್ಟ್ ಮಾಡ್ಸಿ ಅಂತ ಹೇಳಕ್ ಆಗುತ್ತಾ, ದುಡ್ಡು ಕೊಡ್ತೀವಿ ಅಂತ ಹೇಳಕ್ ಆಗುತ್ತಾ, ಇದು ತಪ್ಪಲ್ವಾ ನೀವ್ ಮಾಡಿದ್ದು ಅಂತ ಹೇಳಿದಾಗ, ಅದ್ ಹೇಗ್ ರೋಹಿಣಿ, ಮತ್ತೆ ನೀವ್ ಕ್ಲಿಯರ್ ಮಾಡ್ಕೊಬರಿ ಪ್ರಾಬ್ಲಮ್ ಅಂತ ಹೇಳಿ ಜವಾಬ್ದಾರಿ ವಹಿಸಿದಾಗ ಏನಾದ್ರೂ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಸಾಲ್ವ್ ಮಾಡೋದನ್ನ ನಾವು ಮಾಡ್ಲೇಬೇಕಲ್ವಾ ಅಂತೇಳಿ ರೋಹಿಣಿ ಹೇಳ್ದಾಗ, ಆದ್ರೂ ನೀವ್ ಮಾಡಿದ್ ತಪ್ಪೇನೆ, ಈ ರೀತಿ ಎಲ್ಲ ಮಾಡ್ಬಾರ್ದು, ಹೊಲಿಸ್ಕೊಳಕೋಸ್ಕರ ದುಡ್ಡು ಕೊಟ್ಟು ಲಂಚ ಕೊಟ್ಟು ಹೊಲಿಸ್ಕೊಳ್ಳೋದಲ್ಲ ಅಂತ ಶ್ರುತಿ ಹೇಳ್ತಾಳೆ.
ಆಗ ಇಟ್ಕೊಂಡು ಇನ್ನೇನ್ ಮಾಡ್ಲಿ, ನನ್ನ ಸಹಿಸೋದೇ ಇಲ್ವಲ್ಲ, ಅವ್ರು ನೋಡಿದ್ರೇನೆ ಆಗಲ್ವಲ್ಲ ಅಂತಂದಾಗ, ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿ, ಪ್ರೀತಿಯಿಂದ ಗೆಲ್ಬೇಕಪ್ಪ. ನೀವು ದುಡ್ಡು ಕೊಟ್ಬಿಟ್ಟು ಅತ್ತೆಗೆ ಕಲ್ಸಿರೋದೇ ನೀವು, ದುಡ್ಡು ಕೊಟ್ಟು ತಂದು ನೈಸ್ ಮಾಡಿ ಅವ್ರಿಗೆ ಇದ್ ಮಾಡಿರೋದೇ ನೀವು. ಇವಾಗ ನಿಮ್ಮನ್ನ ಅದೇ ರೂಟ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ ಅಂತೇಳಿ ಶ್ರುತಿ ಹೇಳ್ತಾ ಇರ್ತಾಳೆ. ಮೀನಾಗಿಂತ ಏನಲ್ವಲ್ಲ, ಮೀನನ್ನ ಎಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತಿರ್ತಾರೆ ತಾನೆ ಅತ್ತೆ, ಆತರ ಏನಾದ್ರು ಮೀನ ಟ್ರೈ ಮಾಡ್ತಿದ್ದಾಳ ಅಂತೇಳಿ ಶ್ರುತಿ ಅರ್ಥ ಮಾಡಿಸ್ತಾಳೆ. ಅಷ್ಟರಲ್ಲಿ ಕ್ರಿಶ್ ಬರ್ತಾನ ಅಲ್ಲಿಗೆ. ಕ್ರಿಶ್ ಬಂದ ತಕ್ಷಣ ಅಮ್ಮ ಅಂತೇಳಿ ಮೀನವ್ರನ್ನ ಮಾತಾಡ್ಸ್ಕೊಂಡ್ ಬರ್ತಾನೆ. ಸೊ ಅಲ್ಲಿಗೆ ಅಷ್ಟೊತ್ತಿಗೆ ಶಾಂತಿ ಅವ್ರು ಕೂಡ ಬಂದು, ಏನು ಮೀಟಿಂಗ್ ಹೊಡಿತಾ ಇದಾರೆ ಇಲ್ಲಿ, ಮೀನಾಗಂತೂ ಅಡುಗೆ ಮನೆಯಲ್ಲಿ ಕೆಲಸ ಇರುತ್ತೆ, ನಿಮ್ಮಿಬ್ಬರಿಗೆ ಏನ್ ಕೆಲಸ ಇದೆ ಇಲ್ಲಿ ಅಂತೇಳಿ ಕೇಳಿದಾಗ, ಏನಿಲ್ಲತ್ತೆ ಹಾಗೆ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ, ಸೊ ಇನ್ನ ಆ ಮಗು ಹೋಗಲ್ ಕೂತಿರುತ್ತಲ್ವಾ, ಹೇ ಯಾಕೋ ನೀನ್ ಅಲ್ಲಿ ಕೂತಿದ್ಯಾ, ಬಾರೋ ಹೊರ್ಗಡೆ ಹೋಗು ಅಂತೇಳಿ ಬೈತಾ ಇರ್ತಾಳೆ. ಸೊ ಎಲ್ಲಿ ಬಂದು ಉದ್ರಿತೋ ಏನ್ ಕತಿಯೋ, ಯಾವ ಅನಾಥ ಮಗೋ ಅಂತೇಳಿ ಏನೇನೋ ಬೈತಾ ಇರ್ತಾಳ ಆ ಮಗುನ. ಆಗ ರೋಹಿಣಿಗ್ ಮಾತ್ರ ತುಂಬಾನೇ ಸಂಕಟ ಆಗ್ತಿರುತ್ತೆ. ಸಂಕಟ ಆದ್ರೂ ಕೂಡ ಅವಳು ಏನು ಮಾಡ್ದಿದ್ ಪರಿಸ್ಥಿತಿಗೆ ಬಂದ್ ನಿಂತ್ ಕೂತಿದ್ದಾಳೆ, ಯಾಕೆಂದ್ರೆ ಮುಚ್ಚಿಟ್ಬಿಟ್ಟು ಸತ್ಯನ. ಸೊ ಇಲ್ಲಿ ಒಂದ್ ಕಡೆ ಮೀನಾ ಅಷ್ಟೇ ತುಂಬಾ ಬೇಜಾರ್ ಮಾಡ್ಕೊಂಡು, ಅತ್ತೆ ಆ ಮಗು ಏನತ್ತೆ ಮಾಡ್ತು ನಿನ್ಗೆ, ಆ ಮಗುನ್ ಯಾಕತ್ತೆ ಬೈತಾ ಇದ್ದೀರಾ ನೀವು, ಸುಮ್ನಿರಿ ಅತ್ತೆ ಬೈಬೇಡಿ ಅಂತೇಳಿ ಮೀನಾ ಹೇಳ್ತಾ ಇರ್ತಾಳೆ. ಆದ್ರೆ ನಿನಗೇನೆ ಆ ಮಗುನ ಬೈದ್ರೆ ನಿನ್ಗೇನ್ ಕಷ್ಟನಾ, ಎಲ್ ಬಂದ್ ಉದ್ರಿತ್ತೋ ಯಾವ ಅನಾಥ ಮಗು ಅಂತ ಮತ್ತೆ ಮತ್ತೆ ಅದನ್ನೇ ಮಾತು ಬೈತಾ ಇರ್ತಾಗ ರೋಹಿಣಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ತರ ಕಣ್ಣು ಹಿಂಗೆ ಬಿಟ್ಬಿಡ್ತಾಳ ಅವ್ರ ಮೇಲೆ. ಆದ್ರೂ ಏನ್ ಬಿಟ್ರೆ ಏನು ಇಲ್ಲ, ಪ್ರಯೋಜನ ಬಿಡಿ. ಸೊ ಇನ್ನ ಹಂಗ ಅಂದ ತಕ್ಷಣ ಶ್ರುತಿ ಇದ್ಕೊಂಡು ತುಂಬಾನೇ ಕೋಪ ಬರುತ್ತೆ. ಕೋಪ ಬಂದು, ಅತ್ತೆ ನೀವ್ ಈ ರೀತಿ ಎಲ್ಲ ಮಾತಾಡ್ಬಾರ್ದು ಅತ್ತೆ, ಆ ಮಗು ಏನತ್ತೆ ಮಾಡಿದೆ ಆ ಕಂದಮ್ಮ, ಅದನ್ನ ಯಾಕತ್ತೆ ನೀವ್ ಬೈತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಸೊ ಹಂಗ ಅನ್ಕೊಂಡು ಅದೇ ಹೋಗ್ತಾಳೆ ಶಾಂತಿ. ಇಲ್ಲಿ ಮೀನಾ ಎತ್ಕೊಂಡು, ಬಾ ಕೃಷ್ಣ ನಿನ್ಗೆ ಹಾಲು ಕಾಯಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಲು ಹಾಕೊಡ್ತಾಳೆ. ಆ ರೋಹಿಣಿಗೆ ಅವಾಗಾದ್ರೂ ಮೀನಾ ಮೇಲೆ ಫ್ಯಾಮಿಲಿ ಮೇಲೆ ಕರುಣೆ ಬರ್ಬೋದಿತ್ತೇನೋ, ಆದ್ರೆ ಅವಳಿಗೆ ಬರೋದಿಲ್ಲ ಬಿಡಿ. ಸೊ ಇನ್ನ ಹೊರ್ಗಡೆ ಬರ್ತಾಳೆ. ಹೊರ್ಗಡೆ ಬಂದ ತಕ್ಷಣ ಶ್ರುತಿ ಅಂತೂ ಶಾಂತಿಗೆ ಕ್ಲಾಸ್ ತಗೊಳ್ತಾಳೆ, ತಗೊಂಡ್ರು ಕೂಡ ಅವ್ರಿಗೆ ಏನು ಅನ್ಸದೇ ಇಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲಿ ಒಂದ್ ಕಡೆನ ಆ ಇವನು ಕೂತ್ಕೊಂಡು ರೌಡಿಗಳೆಲ್ಲ ಕೂಡ ಹಾಕೊಂಡು ಕೂತಿರ್ತಾನೆ. ಅಷ್ಟರಲ್ಲೇ ಫೋನ್ ಮಾಡ್ತಾಳೆ ರೋಹಿಣಿ. ಫೋನ್ ಮಾಡ್ಬಿಟ್ಟು, ನನ್ಗೆ ಒಂದು ಡೀಲ್ ಆಗ್ಬೇಕಿತ್ತು, ಆ ಡೀಲ್ ಮಾಡ್ಕೊಡ್ತೀಯಾ ಅಂತೇಳಿ ಕೇಳ್ತಾನೆ. ಓ ನೀವು ನನಗೆ ಕಾಲ್ ಮಾಡ್ತೀರಂತ ಗೊತ್ತಿತ್ತು, ಸೊ ಏನ್ ಗೊತ್ತಾ, ನೀವು ನಿಮ್ಮಿಂದ ಏನು ಪ್ರಯೋಜನ ಇಲ್ಲ, ನಿಮ್ಗಿಂದ ನಿಮ್ ಸವಾಸನೆ ಬೇಡ ಅಂತ ಬಿಟ್ಟೋಗಿದ್ರಿ, ಈಗ ಕಾಲ್ ಮಾಡಿದಿರಲ್ಲ ಮತ್ತೆ ಅಂತೇಳಿ ಕೇಳಿದಾಗ, ಹೌದು ನಿಮ್ಮಿಂದ ನನಗೆ ಕೆಲ್ಸ ಆಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಏನ್ ಕೆಲ್ಸ ಆಗ್ಬೇಕಿತ್ತು ಅಂದಾಗ ಮನೇಲಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಅಂದ್ರೆ ಮದನ್ ಫ್ಯಾಮಿಲಿ ಬಂದ್ ಗಲಾಟೆ ಮಾಡಿರೋದು, ಮತ್ತೆ ರತಿಗೆ ಈ ರೀತಿ ಆಗಿರೋದು ಎಲ್ಲ ಹೇಳ್ದಾಗ, ಸೊ ಅವರು ಇದೆಲ್ಲ ಆಗ್ಬೇಕಾ, ಸರಿ ನನ್ಗೇನ್ ಲಾಭ ಅಂತಂದಾಗ, ನಿಮ್ಗೆ ಲಾಭ ಮಸ್ತಾಗ್ ಮಾಡ್ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಹೇಳಿದಾಗ, ಇಲ್ಲ ಈಗಾದ್ರೂ ಒಂದ್ ಲಾಭ ಬೇಕು ನಮ್ಗೆ, ಇವಾಗ ಹೊಸ ಶೋರೂಮ್ ಓಪನ್ ಮಾಡಿದೀವಲ್ವಾ, ಸಾರಿ ಹೊಸ ಒಂದು ಇದನ್ನ ಓಪನ್ ಮಾಡಿದೀವಿ, ಒಂದು ಟಿವಿ ಕೊಟ್ಬಿಡಿ ನಮ್ಗೆ ಅಂತ ಹೇಳಿ ಕೇಳಿದಾಗ, ಸೊ ಇಲ್ಲಿಗೆ ಸರಿ ಆಯ್ತು ಅಂತ ಡೀಲ್ ಒಪ್ಕೋತಾಳೆ. ನೀವು ಸೂರ್ಯನ ಹಿಂಬಾಲಿಸ್ಬೇಕು ಅಂತ ಕೂಡ ರೋಹಿಣಿ ಹೇಳ್ತಾಳೆ. ಸೊ ಇನ್ನ ಆಯ್ತು ಅಂತೇಳಿ ಒಪ್ಕೊಂಡ್ಮೇಲೆ ಇಲ್ಲಿ ಬಂದ್ಬಿಟ್ಟು ಮನೋಜನ್ ಹತ್ರ, ನನ್ಗೆ ಒಬ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಮನೋಜ, ಅದಕ್ಕೆ ಅವರು ಸಹಾಯಕ್ಕೆ ಏನಾದ್ರು ಕೊಡ್ಬೇಕು ಅಂತ ಕೇಳ್ತಿದಾರೆ ಅಂದಾಗ, 10,000 5,000 ಆದ್ರೆ ಹೆಂಗೋ ರೆಡಿ ಮಾಡ್ಬೋದು, ಏನ್ ಕೇಳ್ತಿದಾರ ಅವ್ರು ಅಂತೇಳಿ ಮನೋಜ ಹೇಳ್ತಾನೆ. ಅವರು ಒಂದು ವಾಷಿಂಗ್ ಮಿಷಿನ್ ಟಿವಿ ಕೇಳ್ತಾ ಇದ್ದಾರೆ ಮನೋಜ ಅಂದಾಗ, ಹ್ಞೂ ಬಂದ್ಬಿಡು ಲೊಟ್ಟೆ, ನಿನ್ಗೆ ಎಲ್ಲ ಕೊಡ್ಬೇಕು ಅಂತಂದ ಏನು ಶೋರೂಮ್ನ ತಗೊಂಡೋಗ್ ಕೊಡಕ್ಕಾಗುತ್ತಾ, ನಾನು ಯಾವ್ದು ಕೊಡೋದಿಲ್ಲ, ಬಿಸ್ನೆಸ್ ಬೇರೆ ಡಲ್ ಹೊಡಿತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಮನೋಜ ಕೋಪ ಮಾಡ್ಕೊಳ್ತಾನೆ. ಅಲ್ಲ ಮನೋಜ, ಅವರು ಸುಮ್ನೆ ಫ್ರೀಯಾಗಿ ಕೆಲಸ ಮಾಡ್ಕೊಡ್ತಿದ್ದಾರೆ ಅಂತಂದಾಗ ನಾವೇನಾದ್ರೂ ಕೊಡ್ಲೇಬೇಕಲ್ವಾ, ಕೊಟ್ಟಿಲ್ಲ ಅಂತಂದ್ರೆ ಅದ್ ಹೇಗ್ ಮಾಡ್ಕೊಡ್ತಾರೆ ಕೆಲ್ಸನ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾ ಇರ್ತಾನೆ. ಸೊ ಇನ್ನ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ರೋಹಿಣಿ, ಅವ್ರು ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದಾರೆ ಅಂದಾಗ, ಇಲ್ಲಿ ಮನೋಜ ಒಂದ್ ಮಾತು ಹೇಳ್ತಾನೆ, ನನ್ಗೆ ಸೂರ್ಯ ಸಹಾಯ ಮಾಡ್ತೀನಿ ಅಂತ ಹೇಳಿದಾನೆ, ಹಾಗಾಗಿ ಸೂರ್ಯನೇ ನನಗೆ ಸಹಾಯ ಮಾಡ್ತಾನೆ ಅಂದಾಗ, ಸೂರ್ಯ ನಿಮ್ಮನ್ನ ಕಂಡ್ರನೇ ಆಗಲ್ವಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಸೊ ಆದ್ರೂ ಕೂಡ ನನಗೆ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳಿದಾನೆ ಅಂತ ಹೇಳಿದಾಗ, ಸೊ ಆಯ್ತು ಅಂದಾಗ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ವಾ ಅವ್ರು ಬಂದು, ಈ ಬಿಸ್ನೆಸ್ಗೆ ಏನಾದ್ರೂ ಒಂದು ಐಡಿಯಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಫರ್ನ ಅಂತ ಹಾಕ್ಬಿಟ್ಟು, ನೀವ್ ಹೇಗಾದ್ರೂ ಮಾಡಿ ಇದನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಐಡಿಯಾನ ಕೊಡ್ತಾರೆ. ಯಾವ ರೀತಿ ಮಾಡೋದು ಅಂತ ಅಂದಾಗ, 3,000ಕ್ಕೆ ವಾಷಿಂಗ್ ಮಿಷಿನ್ ಫ್ರಿಜ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ಟು ನಾವು EMI ರೂಪದಲ್ಲಿ ನಾವು ಲಾಭನ ಮಾಡ್ಕೋಬಹುದು ಅಂತ ಹೇಳಿ ಡಬ್ಬಾ ಐಡಿಯಾನ ಕೊಡ್ತಾರೆ. ಸೊ ಒಪ್ಕೊಳ್ತಾರ ಅವರು ಕೂಡ. ಸೊ ಇನ್ನ ಅದೆಲ್ಲ ಮುಗಿದ ತಕ್ಷಣ ಇಲ್ಲಿ ರೌಡಿಗಳನ್ನ ಕಳ್ಸಿರ್ತಾನೆ. ಅಷ್ಟು ಕಳಿಸ್ಬಿಟ್ಟು ಒಡ್ಸಕ್ಕೆ ಅಂತೇಳಿ ರತಿ ಮನೆಗೆ ಕಳಿಸಿರ್ತಾನೆ. ರೋಹಿಣಿ ಲಂಚ ಕೊಟ್ಟಿದಾರಲ್ವಾ ರೌಡಿ ಅವನು. ಸೊ ಇನ್ನು ಅವರು ಕೂಡ ಬರ್ತಾರೆ. ಇಲ್ಲಿ ಬಂದ ತಕ್ಷಣ ಇನ್ನು ಅವ್ರ ಮನೆಗೆ ರತಿ ಮತ್ತೆ ರತಿ ಮನೆಗೆ ನುಗ್ಗಿ ಹೊಡಿಯಕ್ ಹೋದ ತಕ್ಷಣ ಅಷ್ಟರಲ್ಲೇ ಸೂರ್ಯ ಬರ್ತಾನಲ್ಲಿ ಕಾರಲ್ಲಿ. ಸೂರ್ಯ ಬಂದ ಕಣೋ ಅಂತೇಳಿ ರೋಡಿಗಳು ಹೋಗಿ ಬಚ್ಚಿಟ್ಕೊಳ್ತಾರೆ. ಕಾಗೆ ಸುಬ್ಬನೇ ಕಳ್ಸಿರ್ತಾನೆ ಎಲ್ಲಾರ್ನು ಕೂಡ. ಸೊ ಇನ್ನ
ಬಚ್ಚಿಟ್ಕೊಂಡ ತಕ್ಷಣ ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯ ಬಂದ ತಕ್ಷಣ ರೌಡಿಗಳೆಲ್ಲ ಹೋಗಿ ಒಂದ್ ಸೈಡ್ ಬಚ್ಚಿಕೊಂಡಿರ್ತಾರೆ. ಸೊ ಇಲ್ಲಿ ಏನ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ವಿಡಿಯೋನ ಆಗ್ತಲೇ ಇರೋದಿಲ್ಲ. ಯಾಕೆಂದ್ರೆ ತುಂಬಾ ಜನ ಪಾಪ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾಕೆ ಮೇಡಮ್ ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಜವಾಗೂ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಕೊಡ್ತೀನಿ. ಇವತ್ತಿನಿಂದ ಇನ್ನ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅಂಡ್ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಆರಾಮಾಗಿ ನಾನು ಹಾಕಿರೋ ವಿಡಿಯೋಗಳನ್ನ ನೀವು ಬೇಗನೆ ನೋಡ್ಬೋದು. ನೋಟಿಫಿಕೇಶನ್ ಮುಖಾಂತರ ಬಂದ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು.